ಯೇಸುಸ್ವಾಮಿ ಸಭೆನೆ. ಕೆಲವರು ವಾಕ್ಯದ ನೀರಿಂದ ತುಂಬಿ ಫಲಿಸ್ತಾ ಇರ್ತಾರೆ, ಕೆಲವರು ಬಾವಿಗಳಾಗಿರ್ತಾರೆ, ನೀರಿಲ್ದಿರೋ ಬಾವಿಗಳಾಗ್ತಾರೆ. ಇವತ್ತು ನಿಮಗೆ ಬಲಪಡಿಸೋಕೆ ಒಂದು ಮಾತೇನಂತ ಹೇಳಿದ್ರೆ, ಹೃದಯದಲ್ಲಿ ವಾಕ್ಯವನ್ನ ಇಟ್ಕೊಳ್ಳಿ. ಹೃದಯದಲ್ಲಿ ಇಟ್ಕೊಂಡು ನೋಡು. ಹೃದಯದಲ್ಲಿ ಇಟ್ಕೊಳ್ಳೋದಾದ್ರೆ ದೇವರ ವಾಕ್ಯದ ಪ್ರಕಾರ ನೀನ್ ಏನ್ ಹೇಳ್ತೀಯೋ ಆ ಕಾರ್ಯಗಳು ನೆರವೇರ್ತದೆ. ಪೇತ್ರ ನಡ್ಕೊಂಡು ಹೋಗ್ತಾ ಇರ್ತಾನೆ, ಹುಟ್ಟುಕುಂಟ ಅಲ್ಲಿ ಇರ್ತಾನೆ. ಈ ಹುಟ್ಟುಕುಂಟ ನೋಡಿ ಏನ್ ಹೇಳ್ತಾನೆ ಪೇತ್ರ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾರು. ವಾಕ್ಯ ಯೇಸು ಎಂಬ ನಾಮವನ್ನ ಹೇಳ್ಬೇಕಾದ್ರೆ ಅಲ್ಲಿ ಕ್ರಿಯೆ ಮಾಡ್ತು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ ಜೀವನದಲ್ಲಿ ವಾಕ್ಯ ಇರಲಿ. ಕೆಲವು ಸಂದರ್ಭಗಳಲ್ಲಿ ನೀನ್ ಮಾತನಾಡಬೇಕಂತ ಪರಿಸ್ಥಿತಿ ಮತ್ತೆ ವಾಕ್ಯದ ಮುಖಾಂತರ ನೀನ್ ಮಾತನಾಡು. ನಿನ್ ಮನೆ ಹಸಿರಾಗಿ ಮಾರ್ಕೊಡೋದಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನೀನಿರುವಂತ ಪರಿಸ್ಥಿತಿಯನ್ನ ಬದಲಾಯಿಸ್ತಾರೆ. ನಿನ್ನಿಂದ ಸಭೆ ಹಸಿರಾಗಿರ್ತದೆ, ನಿನ್ ಕುಟುಂಬ ಆಶೀರ್ವಾದವಾಗಿರ್ತದೆ. ವಾಕ್ಯವನ್ನ ಹೃದಯದಲ್ಲಿ ಇಟ್ಕೋ. ವಾಕ್ಯ ಹೃದಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀನು ಏನ್ ಬಾವಿ, ನೀರಿಲ್ದಿರುವಂತ ಬಾವಿ ಆಗ್ಬಿಡ್ತೀವಿ. ಹಲ್ಲೆಲೂಯಾ, 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 ಗ್ಲೋರಿ. ಈ ಒಂದು ಸಮಯದ ನಾನು ಹೇಳಿದೆ, 2 ಪೇತ್ರ 2ನೇ ಅಧ್ಯಾಯ 17ನೇ ವಚನವನ್ನ ಓದಿಕೊಳ್ಳೋಣ. ಎಲ್ರು ನಾವು ಒಟ್ಟಿಗೆ ಓದೋಣ. ಮೈಕೇರವರು ಕೂಡ ಹೋಗ್ತಾರೆ. ನಾವೆಲ್ಲರೂ ಒಟ್ಟಿಗೆ 2 ಪೇತ್ರ 2 ಪೀಟರ್ ಚಾಪ್ಟರ್ 2 ವರ್ಸ್ 17. ಇವರು ನೀರಿಲ್ಲದ ಬಿರುಗಾಳಿಯಿಂದ ಬಳಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಇಂಥವರ ಪಾಲಿಗೆ ಕಾರ್ಗತ್ತಲೆಯು ಇಡಲ್ಪಟ್ಟಿದೆ. ಹಲ್ಲೆಲೂಯಾ. ಇಂಥವರ ಪಾಲಿಗೆ ಕಾರ್ಗತ್ತಲೆ ಇಟ್ಟಿರುವುದು ಎಂಬುದಾಗಿ. ಸಭೆಗೆ ಬರುವಂತ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಇವತ್ತು ನಾನು ಮಾತನಾಡುವಂತ ವಿಷಯ ಬಾವಿ, ಬಾವಿ ಎಂಬುದಾಗಿ. ಸಭೆಗೆ ಬರುವಂತ ಪ್ರತಿಯೊಬ್ಬ ವಿಶ್ವಾಸಿ ಬಾವಿಯಾಗಿರ್ಬೇಕು. ಬಹಳ ಮುಖ್ಯವಾದಂಥದ್ದು ವಿಷಯ ಇದು. ಪೇತ್ರ ವಿಶ್ವಾಸಿಗಳನ್ನ ಎಚ್ಚರಿಸ್ತಾ ಇದ್ದಾರೆ, ನೀವು ನೀರು ಇಲ್ಲದಂತ ಬಾವಿಗಳಾಗಿರಬಾರ್ದು ಎಂಬುದಾಗಿ ಪೇತ್ರ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಸಭೆಗೆ ಬರುವಂತ ವಿಶ್ವಾಸಿಗಳೇ, ಕ್ರೈಸ್ತರೇ, ನೀವು ಯಾವಾಗಲೂ ನೀರು ಇರುವಂತ ಬಾವಿಯಾಗಿರ್ಬೇಕು. ನೀರು ಇಲ್ದಿರುವಂತ ಬಾವಿ ಏನಕ್ಕೆ ಉಪಯುಕ್ತಕ್ಕೆ ಬರ್ತದೆ? ಪ್ರಯೋಜನಕ್ಕೆ ಅದು ಬರಲ್ಲ. ಕೊನೆಗೆ ಏನಾಗ್ತಾರೆ ಅದರಲ್ಲಿ? ನಿಮ್ಮ ಮನೆ ಹಿಂದ್ಗಡೆ ಬಾವಿ ಇದೆ ಅಂತ ಹೇಳಿದ್ರೆ ನೀರಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅದ್ರಲ್ಲಿ ಕುಳಿತುಕೊಂತೀರಾ? ಹೇಳಮ್ಮ, ಅದ್ರಲ್ಲಿ ಕುಳಿತುಕೊಂತೀರಾ? ಇಲ್ಲ ಮತ್ತೆ ಮುಚ್ತೀವಿ. ಇನ್ನೊಂದು ಯಾವ್ದ್ರಲ್ಲಿ ಮುಚ್ತೀವಿ? ಡೈಲಿ ಸ್ವಲ್ಪ ಕಸ ಹಾಕೋದು. ಕಸಕ್ಕೆ ಸಮಾನ ಆಗ್ತದೆ. ನೀರು ಇಲ್ದಿರುವಂತ ಬಾವಿ ಅಷ್ಟೇನೆ. ನಾವು ಆಗಿನ ಕಾಲದಲ್ಲಿ ಇರಬೇಕಾದ್ರೆ ನಮ್ಮ ಚೇಳಿಕೆಯಲ್ಲಿ ಒಂದು 8-9 ಬಾವಿಗಳಿತ್ತು. ಒಂದು ಬಾವಿ ನನ್ಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಚೇಳಿಕೆನ ನೀರು ತರಬೇಕಾದ್ರೆ ಈ ಕೊನೆಯಲ್ಲಿ ಯಾರು ಪ್ರೀತಿ ಮತ್ತೆ ಕೀರ್ತಿ ಇದ್ರ ಅಲ್ಲಿ ಇದ್ದಿದ್ದು ಬಾವಿ, ಅಲ್ಲಿ ನೀರು ತರಬೇಕಾಯ್ತು ಕುಡಿಯೋಕೆ. ನಾವು ಆ ಬಾವಿಯಲ್ಲಿ ಯಾವಾಗಲೂ ನೀರು ಉಕ್ಕುತ್ತಾ ಇರೋದ್ರಿಂದ ಅಲ್ಲಿ ಪಾಲಕಂತೆ, ಸೊಪ್ಪು ಮತ್ತೆ ಬೀನ್ಸು, ತರಕಾರಿಗಳೆಲ್ಲ ಹಾಕಿರೋರು. ಹೀಗೆ ಆ ಬಾವಿಯಲ್ಲಿ ನೀರು ಇರೋ ತನಕನೂ ಬೆಳೆ ಇತ್ತು. ನೀರು ಹೋದ್ಮೇಲೆ ಅಲ್ಲಿ ಬೆಳೆ ಇಲ್ದಿರಂಗೆ ಆಗೋಯ್ತು. ಬಾವಿಯಲ್ಲಿ ಯಾವಾಗಲೂ ಏನಿರ್ಬೇಕಂತ ಹೇಳಿದ್ರೆ ನೀರಿರ್ಬೇಕು. ನೀರಿಲ್ದೆ ಹೋದ್ರೆ ಆ ಬಾವಿ ಅದಕ್ಕೆ ಕತ್ತಲೇನೆ ಮಾತ್ರವಲ್ಲದೆ ಅದು ಬಿರುಗಾಳಿಗೆ ಬೀಸಲ್ಪಡುವಂತ ಬಾವಿ ಆಗಿರ್ತದೆ. ನೀರಿಲ್ದಿರುವಂತ ಬಾವಿ ಏನಾಗಿರ್ತದೆ? ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಇಂಥವರ ಪಾಲಿಗೆ ಕತ್ತಲೇನೇ ಆಗಿರ್ತದೆ. ನೀರಿದ್ರೆ ಸೂಪರ್ ಬೆಳೆ ಬೆಳಿಬೋದು. ನೀನು ನೀರಿಲ್ಲ ಅಂತ ಹೇಳಿದ್ರೆ ಬೆಳೆನೇ ಆಗಲ್ಲ. ಆಗಿನ ಕಾಲದಲ್ಲಿ ಕೂಡ ನೀರು ಬೇಕಂತ ಹೇಳಿ ಬಾವಿಗಳಿಗೆ ಹಗಿಯೋರು. ಒಬ್ರು 30ರಷ್ಟು ಅಗಿಯೋರು, 60 ಅಡಿ 80 ಅಡಿ ಹಗದಾಗ ನೀರು ಸಿಗ್ತಾ ಇತ್ತು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾವು ಇಟ್ಟಿಗೆ ಕೆಲಸಗಳು ಮಾಡಕ್ಕಂತ ಹೋದಾಗ ನೀರು ಬೇಕಂತ ಹೇಳಿದಾಗ ಬೆಳಿಗ್ಗೆ ಅಗಿತಾ ಇದ್ವಿ. ಎಷ್ಟು ಅಗಿತಾ ಇದ್ವಿ ಅಂದ್ರೆ ಒಂದು 5 ಅಡಿ ಅಗಿತಾ ಇದ್ವಿ. 5 ಅಡಿ ಹಾಕಿದ್ಮೇಲೆ ಬೆಳಿಗ್ಗೆ ಅಷ್ಟೊತ್ತು ಅದೇ ನೀರನ್ನ ಎತ್ಕೊಂಡು ಕುಡಿತಾ, ಎಲ್ಲಿ ಅರ್ಕಾವತಿ ಲೆವೆಟಲ್ಲಿ ಅಷ್ಟು ಬೇಗ ನೀರು 5 ಅಡಿಗೆ ನೀರು ಸಿಗ್ಬಿಡೋದು. ನಾವು ಇಟ್ಟಿಗೆ ಎಲ್ಲ ಕೆಲಸ ಮಾಡಾದ್ಮೇಲೆ ಮಣ್ಣು ತಂದು ಹಾಕ್ಮೇಲೆ ಆ ನೀರನ್ನ ಅಲ್ಲೇ ಊಟ ತಿಂದು ಆ ನೀರನ್ನ ಕುಡಿತಾ ಇದ್ವಿ. ಅಂದ್ರೆ ಬೇಗ ನೀರು ಸಿಗೋದು. ಬಾವಿ ಆ ರೀತಿ ಇತ್ತು, ಕಷ್ಟಪಟ್ಟು ಅಗಿಬೇಕಾಗಿತ್ತು. ನಾನೇ ಅಗ್ದಿದ್ದೀನಿ. ಅದೇ ರೀತಿ ಸಭೆಗೆ ಬರುವಂತ ಕ್ರೈಸ್ತರೇ, ವಿಶ್ವಾಸಿಗಳೇ, ನೀವು ಸಭೆಗೆ ಬರ್ತಾ ಇದ್ದೀರಾ, ನೀವು ಬಾವಿನ ಅಗಿತಾ ಇದ್ದೀರಾ. ಹೇಗಾಗಿತ್ತಾ ಇದ್ದೀರಾ?
ಬಾವಿನ ಅಗಿಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದೊಳ್ತೀರಾ, ಕಷ್ಟಪಟ್ಟು ಬರ್ತೀರಾ, ಕ್ಯಾಬ್ ಇಟ್ಕೊಂಡ್ ಬರ್ತೀರಾ, ಆಟೋ ಇಟ್ಕೊಂಡು ಬರ್ತೀರಾ, ಟ್ರೈನಲ್ಲಿ ಬರ್ತೀರಾ, ಬಸ್ನ ಇಟ್ಕೊಂಡು ಬರ್ತೀರಾ. ಹೀಗೆ ಕಷ್ಟಪಟ್ಟು ಬಂದು ಬಾವಿಯಲ್ಲಿ ವಿಶ್ವಾಸಿಗಳಂತ ನೀವು ಅಗಿತೀರಾ, ಕುಳಿತುಕೊಳ್ತೀರಾ, ಅಗಿತೀರಾ ಕಷ್ಟಪಟ್ಟು. ಕೆಲವರು ಯಾರೋ ಹೇಳ್ತಾ ಇದ್ರು ಹೋದ್ವಾರ, ಅಣ್ಣ ನಾನು ಕುಪ್ಪಮಿಂದ ಬಂದೆ, ಎಲ್ಲಿ 2 ವೀಲರಲ್ಲಿ ಕಷ್ಟಪಟ್ಟು ಅಗಿತಾ ಇದೆಯಾ. ಕೆಲವರು 30 ಕಿಲೋಮೀಟರ್ 50 ಕಿಲೋಮೀಟರ್ ಬರೋರು ಇದು ಉಂಟು. ಕಷ್ಟಪಟ್ಟು ಬಾವಿನ ಅಗಿತಾ ಇದ್ದೀರಾ. ಅಗದ ಮೇಲೆ ಆ ಬಾವಿಯಲ್ಲಿ ಏನಿಲ್ಲ ಅಂದ್ರೆ ಏನಮ್ಮ, ಏನಿಲ್ಲ ಅಂದ್ರೆ ನೀರಿಲ್ಲ ಅಂದ್ರೆ ಅಗದು ಪ್ರಯೋಜನ ಏನು? ಒಂದು 50 ಎಕರೆ ಜಮೀನು 10 ಎಕರೆ ಜಮೀನು ಇದ್ರೆ, ಅದಕ್ಕೆ ಬಾವಿ ಇದ್ರೆ, ಆ ಬಾವಿಯಲ್ಲಿ ನೀರಿದ್ರೆ ಆ ಜೀವಿತ, ಆ ಹೊಲ ಎಷ್ಟು ಹಸಿರಾಗಿರ್ತದೆ, ಕಳೆಯಾಗಿ ಕಂಗೊಳಿಸ್ತಾ ಇರ್ತದೆ, ಹಸಿರಾಗಿರ್ತದೆ. ಅದೇ ರೀತಿ ನಿನ್ನ ಜೀವಮಾನದಲ್ಲಿ ಬಾವಿ ನೀನು ಅಗಿತೀಯ, ಕಷ್ಟಪಟ್ಟು ಬೆಳಿಗ್ಗೆ ಎದ್ದೊಳ್ತೀಯ, ನಾಷ್ಟ ಬಿಟ್ಟು ಬೇಗ ಆರಾಧನೆಗೆ ಬರ್ತೀಯ, ಬಾವಿ ಅಗಿತಾ ಇದೆಯಾ, ಕಷ್ಟಪಡ್ತಾ ಇದೆಯಾ. ಆ ಬಾವಿಯಲ್ಲಿ ನೀರಿದ್ದು ಬಿಟ್ರೆ ನಿನ್ನ ಮನೆ ಹಸಿರಾಗಿರ್ತದೆ ತಾಯಿ, ನಿನ್ನ ಜೀವಿತ ಹಸಿರಾಗಿರ್ತದೆ, ನಿನ್ನ ಕುಟುಂಬ ಹಸಿರಾಗಿರ್ತದೆ, ಅದರಿಂದ ಬರುವಂತ ಆಶೀರ್ವಾದ ಹಸಿರಾಗಿರ್ತದೆ. ನೀನ್ ನೀರಿರೋ ಬಾವಿ ಆದ್ರೆ ಸಭೆ ಕೂಡ ಹಸಿರಾಗಿರ್ತದೆ. ನೀರಿಲ್ದಿರುವಂತ ಬಾವಿ ಆಗ್ಬಿಟ್ರೆ ಮಕ್ಕಳೇ, ಯವನ ಮಕ್ಕಳು ಸಭೆಗೆ ಬಂದ್ರೂ ಹಸಿರಿರಲ್ಲ, ಅದು ಕಸಕ್ಕೆ ಸಮಾನವಾಗಿರ್ತಾರೆ. ಆ ಬಾವಿನ ಮುಚ್ಚೋಕೆ ಪ್ರಯತ್ನ ಪಡ್ತಾನೇ ಇರಬೇಕು. ಹಾಗಾದ್ರೆ ಪೇತ್ರ ಅದಕ್ಕೆ ವಿಶ್ವಾಸಿಗಳನ್ನ ಎಚ್ಚರಿಸ್ತಾ ಇದ್ದಾರೆ, ನೀನ್ ಬಾವಿ ಕರೆಕ್ಟ್, ನೀನ್ ಕಷ್ಟ ಪಡ್ತೀಯಾ, ಕಷ್ಟಪಟ್ಟು ದಶಮ ಭಾಗ ಕೊಡ್ತೀಯಾ, ಕಷ್ಟಪಟ್ಟು ಕಾಣಿಕೆ ಹಾಕ್ತೀಯಾ, ಕಷ್ಟಪಟ್ಟು ಸಭೆ ಕಾರ್ಯಗಳು ನೋಡ್ತೀಯಾ, ಕಷ್ಟಪಟ್ಟು ನೀನು ಓಡೋಡಿ ಬರ್ತೀಯಾ, ಕ್ಯಾಬ್ ಇಟ್ಕೊಂತೀಯಾ, ಆಟೋ ಇಟ್ಕೊಂತೀಯಾ, ಟ್ರೈನಲ್ಲಿ ಬರ್ತೀಯಾ, ಬಸ್ಸಲ್ಲಿ ಬರ್ತೀಯಾ, ಬೆಳಿಗ್ಗೆ ಬೇಗ ಎದ್ದೊಳ್ತೀಯಾ, ಎಲ್ಲಾ ಮಾಡ್ತೀಯಾ, ಬಾವಿ ಅಗಿತಾ ಇದೆಯಾ ಕಷ್ಟಪಟ್ಟು. ಹಿಂದು ಕಡೆ ಯೋಚನೆ ಮಾಡು, ನೀರು ಬಾವಿಯಲ್ಲಿ ಬಂತ ಇದಾ? ನೀರಿಲ್ದೆ ಹೋದ್ರೆ ಆ ಬಾವಿ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಏನಿರ್ಬೇಕಂತ ಅದ್ರಲ್ಲಿ ಅಮ್ಮ ಶಬ್ದವಾಗಿ ಹೇಳ್ತಾರ, ಏನಿರ್ಬೇಕು? ನೀರಿರ್ಬೇಕು. ಏನ್ ನೀರಿರ್ಬೇಕು? ಅದು ಬಹಳ ಪ್ರಾಮುಖ್ಯ. ಒಂದನೇದಾಗಿ ಆ ಬಾವಿಯಲ್ಲಿ ವಾಕ್ಯ ಎಂಬ ನೀರಿರ್ಬೇಕು. ಎರಡನೇದಾಗ ಆ ಬಾವಿಯಲ್ಲಿ ಪರಿಶುದ್ಧಾತ್ಮ ಎಂಬ ನೀರಿರ್ಬೇಕು. ಮೂರನೇದಾಗ ಆ ಬಾವಿಯಲ್ಲಿ ಕಣ್ಣೀರಿನ ಪ್ರಾರ್ಥನೆಯ ನೀರಿರ್ಬೇಕು. ಈ 3 ನೀರು ನಿನ್ನ ಜೀವನದಲ್ಲಿದ್ರೆ, ಒಂದನೇದಾಗಿ ವಾಕ್ಯವೆಂಬ ನೀರು, ಪವಿತ್ರಾತ್ಮನೆಂಬ ನೀರು, ಹೇಳ್ರಿ, ಕಣ್ಣೀರಿನ ಪ್ರಾರ್ಥನೆ ಎಂಬ ಏನಿರ್ಬೇಕು ನೋಡಿ. ದೇವ ಮಕ್ಕಳು ಈ ಲೋಕದಲ್ಲಿ ನಾವು ಇರಬೇಕಾದ್ರೆ, ಒಂದು ವೇಳೆ ನಿನಗೆ ಕಣ್ಣೀರು ಇಲ್ಲ ಅಂತ ಹೇಳ್ಬಿಟ್ರೆ, ಅದು ಸೇವಕ ಆಗಿರ್ಲಿ, ಸೇವಕಿ ಆಗಿರ್ಲಿ, ವಿಶ್ವಾಸಿ ಆಗಿರ್ಲಿ, ಕಣ್ಣೀರಿನ ಪ್ರಾರ್ಥನೆ ನಿನ್ಗೆ ಇಲ್ಲ ಅಂತ ಹೇಳಿದ್ರೆ ಸಭೆಗೆ ಏನು ಪ್ರಯೋಜನ ಇರಲ್ಲ. ವಿಶ್ವಾಸಿಗಳಿಗೆ ಕಣ್ಣೀರಿನ ಪ್ರಾರ್ಥನೆ ಇರಬೇಕು, ಯಾವಾಗಲೂ ಉಕ್ಕುತ್ತಾ ಇರಬೇಕು. ಅದಕ್ಕೆ ಅವ್ರಿಗೆಲ್ಲ ಅಂತ ಅವರು ಒಂದು ವೇಳೆ ಅವರು ಒಂದು ವೇಳೆ ವಾಕ್ಯನೂ ಇಲ್ಲ, ಒಂದು ವೇಳೆ ಪರಿಶುದ್ಧಾತ್ಮನೂ ಇಲ್ಲ, ಒಂದು ವೇಳೆ ಕಣ್ಣೀರಿನ ಪ್ರಾರ್ಥನೆನೂ ಇಲ್ಲ ಅಂತ ಒಂದು ವೇಳೆ ಹಂಗಾಗ್ಬಿಟ್ರೆ ಅವರು ಕಾರ್ಗತ್ತಲೆಗೆ ಸಮಾನ ಆಗಿರ್ತಾರೆ. ಬಿರುಗಾಳಿ ಬೀಸುವಂತ ಗಾಳಿಗೆ ಹೊಡಿತಾ ಸಿಕ್ಕಾಕೊಂಡಂತ ಬಾವಿಗಳಾಗಿರ್ತಾರೆ. ಪ್ರಿಯರೇ, ಹಾಗಾದ್ರೆ ಒಂದು ಮಾತು ನೀ ಕೇಳ್ಬೋದು, ನಮ್ಮಲ್ಲಿ ಆ ವಾಕ್ಯದ ನೀರು ಇದಾ ಇಲ್ವಾ ಎಂಬುದಾಗಿ ತಿಳ್ಕೊಳೋದು ಹೇಗಣ ಅಂತ ಯಾರಾದ್ರೂ ತಿಳ್ಕೊಳೋದು ಹೇಗೆ ಬ್ರದರ್ ಅಂತ ತಿಳ್ಕೊಂಡ್ರೆ, ಖಂಡಿತ ಅದ್ರ ಬಗ್ಗೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ. ಆ ವಾಕ್ಯದ ನೀರು ನಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ, ಆ ಪರಿಶುದ್ಧಾತ್ಮನ ನೀರು ನಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ, ಆ ಕಣ್ಣೀರಿನ ಪ್ರಾರ್ಥನೆ ನೀರು ಇಲ್ಲ ಅಂತ ಹೇಳಿದೆ, ನೀನು ಎಚ್ಚರಿಕೆ ಆಗಿರ್ಬೇಕು ಬೇಕೆಂಬುದಾಗಿ. ಒಂದು ವೇಳೆ ಅದು ಯಾವ್ದನಲ್ಲಿ ಇದೋ ಇಲ್ವೋ ಏನು ಎತ್ತ ಎಂಬ ತಿಳ್ಕೊಳೋದು ಹೇಗೆ? ಅದಕ್ಕೆ ಪೇತ್ರ ಆ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದೇ 2 ಪೇತ್ರ 2ನೇ ಅಧ್ಯಾಯ 14ನೇ ವಚನವನ್ನ ಎಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಓದೋಣ. 2 ಪೇತ್ರ 2ನೇ ಅಧ್ಯಾಯ 14ನೇ ವಚನ. ಇವರು ಜಾರತ್ವದಿಂದ ಒಂದ್ ನಿಮಿಷ. ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರು. ಒಂದನೇದಾಗಿ ನೋಡ್ರಿ, ನಾನು ಹೇಳ್ದೆ ನಿಮ್ಗೆ, ಆ ಬಾವಿಯಲ್ಲಿ ಏನೇ ಈ 3 ಗುಣ 3 ಕಾರ್ಯಗಳಿರ್ಬೇಕು. ಯಾವ ನೀರು ಇರಬೇಕು?
ಗಟ್ಟಿಯಾಗಿ. ವಾಕ್ಯವೆಂಬ 1 2 ಪರಿಶುದ್ಧತ್ವವೆಂಬ ನೀರು. 3 ಕಣ್ಣೀರಿನ ಪ್ರಾರ್ಥನೆ ಎಂಬ ಕಣ್ಣೀರಿನ ಪ್ರಾರ್ಥನೆ. ಹಾಗಾದ್ರೆ ಈ 3 ಇರುವಂತ ಬಾವಿಯಲ್ಲಿ ನನ್ನಲ್ಲಿ ಇಲ್ವಾ ಅನ್ನೋದು ಕಂಡುಹಿಡಿಯೋದಕ್ಕೆ 3 ಗುರುತಿದೆ. ಆ ಗುರುತು ನೀನು ಯೋಚನೆ ಮಾಡಿ ನೋಡು. ನಾನು ನಿಮ್ಮನ್ನ ಬಲಪಡಿಸೋಕೆ ಹೇಳ್ತಾ ಇದ್ದೀನಿ. ಆ ಗುರುತಿಲ್ಲ ಅಂತ ಹೇಳಿದ್ರೆ, ಈ ಕಾರ್ಯಗಳಲ್ಲಿ ಇದ್ರೆ ನೀರಿಲ್ಲ ಅಂದರ್ಥ. ಆ ವಾಕ್ಯ ನೋಡೋಣ. 14ನೇ ವಚನ ತಿರ್ಗಾ ಓದೋಣ. ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರು. ಸಾಕು. ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರು ಎಂಬುದಾಗಿ. ಪ್ರಿಯರೇ, ನೀವು ಒಳ್ಳೆ ಈ ಸಭೆಗೆ ಬರ್ತಾ ಇದ್ದೀರಾ. ಈ ಸಭೆಯಲ್ಲಿ ಒಳ್ಳೆ ವಾಕ್ಯನೂ ಇದೆ. ದೇವರು ನಿಮ್ಮನ್ನ ನಡೆಸ್ತಾ ಇದ್ದಾರೆ. ವಾಕ್ಯ ಯಾವಾಗಲೂ ನಿನ್ನ ಕೈಯಲ್ಲಿದ್ರೆ ಪ್ರಯೋಜನ ಆಗಲ್ಲ. ವಾಕ್ಯ ನಿನ್ನ ತುಟಿಯಲ್ಲಿದ್ರೆ, ಬಾಯಲ್ಲಿದ್ರೆ ಪ್ರಯೋಜನ ಆಗಲ್ಲ. ವಾಕ್ಯ ಯಾವಾಗಲೂ ಎಲ್ಲಿರ್ಬೇಕು? ಹೃದಯದಲ್ಲಿರ್ಬೇಕು. ಹಲ್ಲೆಲೂಯಾ. ವಾಕ್ಯ ಕೈಯಲ್ಲಿದ್ರೆ ಪ್ರಯೋಜನ ಆಗಲ್ಲ. ತಿರ್ಗಾ ಹೇಳ್ತಾನೆ, ವಾಕ್ಯ ನಿನ್ ತುಟಿಗಳಲ್ಲಿದ್ದು ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ವಾಕ್ಯ ನಿನ್ ಶರ್ಟ್ ಮೇಲೆ ಹಾಕೊಂಡು ನಾನು ಸ್ವಾಮಿ ಮಗ, ಸ್ವಾಮಿ ಮಗಳು ಎನ್ನ ತಿರುಗಾಡಿದ್ರೆ ಪ್ರಯೋಜನ ಆಗಲ್ಲ. ವಾಕ್ಯ ನಿನ್ನ ಹೃದಯದಲ್ಲಿದ್ರೇನೆ ಅದು ಕ್ರಿಯೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಸತ್ಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ನೋಡ್ರಿ. ವಾಕ್ಯ ಎಷ್ಟು ಕ್ರಿಯೆ ಮಾಡ್ತದೆ ಎಂಬುದಾಗಿ 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ. 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ ಓದ್ರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸಿ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡ್ತದೆ. ಹಲ್ಲೆಲೂಯಾ. ಯಾವುದು ವಾಕ್ಯ ಯಾವುದು ಬಲವಾಗಿ ಕೆಲಸ ಮಾಡ್ತದೆ? ದೇವರ ವಾಕ್ಯ. ಯಾವುದು ಬ್ರದರ್ ಹೇಳಿ? ಯಾವುದು ಕೆಲಸ ಮಾಡ್ತದೆ ಬಲವಾಗಿ? ದೇವರ ವಾಕ್ಯ. ದೇವರ ವಾಕ್ಯ ಬರೀ ಕೈಯಲ್ಲಿ ಇಟ್ಕೊಂಡ್ರೆ ಅದು ಕೆಲಸ ಮಾಡಲ್ಲ. ದೇವರ ವಾಕ್ಯ ತುಟಿಗಳು ಇಟ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೊಂಡು ತುಟಿಗಳು ಮಾಡ್ತಾ ಇದ್ರೆ ಕೆಲಸ ಮಾಡ. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇರೋದಾದ್ರೆ ನಿನ್ನ ಮನೆ ಹಚ್ಚ ಹಸಿರಾಗಿರ್ತದೆ. ನಿನ್ನ ಮಕ್ಕಳು ಕಳೆಯಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಬರುವಂತ ಈ ಸಭೆ ಹಸಿರಾಗಿರ್ತದೆ. ದೇವರ ವಾಕ್ಯ ಹೃದಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಿನ್ನನ್ನು ಬೆಗ್ಗಾಡಿಗೆ ಮರುಭೂಮಿಗೆ ಸಮಾನ ಆಗ್ತಾ ಇರ್ತೀಯ. ಹಾಗಾದ್ರೆ ವಾಕ್ಯ ನನ್ನಲ್ಲಿ ಇಲ್ವಾ ಅನ್ನೋದಕ್ಕೆ ಗುರುತು, ಇವರು ಜಾರತ್ವದಿಂದ ತುಂಬಿದಿ ಪಾಪವನ್ನು ಬಿಡಲೊಲ್ಲದವರಾಗಿರ್ತಾರೆ ಎಂಬುದಾಗಿ. ಜಾರತ್ವದಿಂದ ತುಂಬಿದಂತ ಉದಾಹರಣೆ, ಪಾಪವನ್ನು ನೋಡಿ ಬಿಡಲೊಲ್ಲದ ಕಣ್ಣುಳ್ಳವರಾಗಿರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆಗಿನ ಕಾಲದಲ್ಲಿ ಆಗಾಗ್ಲಿ ಈಗಾಗ್ಲಿ ಜಾರತ್ವ ಮಾಡೋರು ಆಗ್ಲಿ, ಅಥವಾ ಉದಾಹರಣೆಗೆ ಯಾರೋ ಒಬ್ಬನು ಕುಡುಕ ಇರ್ತಾನೆ. ಕುಡುಕ ಏನಾದ್ರು ನೇಮ್ ಬೋರ್ಡ್ ಹಾಕೊಂಡು ತಿರುಗಾಡ್ತಾ ಇರ್ತಾನ? ಕುಡುಕ ನೇಮ್ ಬೋರ್ಡ್, ನಾನೊಬ್ಬ ಕುಡುಕ ಕುಡಿತಾ ಇದ್ದೀನಿ ನೋಡ್ರಿ ಅಂತ ತಿರುಗಾಡ್ತಾನ? ಇಲ್ಲ. ನಾನೊಬ್ಬನ ಕೆಟ್ಟವನು ಎಂಬುದಾಗಿ ಏನಾದ್ರೂ ಬೋರ್ಡ್ ಹಾಕೊಂಡು ತಿರುಗಾಡ್ತಾನ? ಇಲ್ಲ. ಅವನ ನೋಡಿದ್ರೇನೆ ಹೇಳ್ಬೋದು ಕುಡುಕ ಅಂತ. ಅದೇ ರೀತಿ ಸತ್ಯದಲ್ಲಿ ಬರೆಯಬೇಕು. ಜಾರತ್ವ ಮಾಡುವಂತ ಸ್ತ್ರೀ ಕೂಡ ಅಷ್ಟೇ. ಸತ್ಯದಲ್ಲಿ ನೋಡ್ಬೇಕಾದ್ರೆ ಯಾರು ಬೋರ್ಡ್ ಹಾಕೊಂಡು ನಾನೊಂದು ಕೆಟ್ಟ ಸ್ತ್ರೀ, ನಾನ್ ದಾರಿ ತಪ್ಪಿದವಳು ಎಂಬುದಾಗಿ ಬೋರ್ಡ್ ಹಾಕೊಂಡು ತಿರುಗಾಡಲ್ಲ. ನಾನು ಅಣ್ಣ ಆಗಿ ಹೇಳ್ತಾ ಇದ್ದೇನೆ, ಒಬ್ಬ ಬ್ರದರ್ ಆಗಿ ನಿಮ್ ಮುಂದೆ ನಾನು ಹೇಳ್ತಾ ಇದ್ದೇನೆ ಪ್ರೇರೆ, ಯಾರು ಆ ರೀತಿ ಹಾಕೊಂಡು ತಿರುಗಾಡಲ್ಲ. ಪಾಪವನ್ನು ಬಿಡಲದ ಕಣ್ಣುಗಳು ನಿನಗಿರೋದಾದ್ರೆ ನೀನ್ ನೋಡಿ ನೋಡಿ ನೋಡ್ತಾ ನೋಡ್ತಾ ಒಂದು ಮಾತು ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಶರೀರದಲ್ಲಿ ಪಾಪ ಮಾಡೋಕ್ಕಿಂತ ಕಣ್ಣುಗಳಲ್ಲಿ ಪಾಪ ಮಾಡೋದೇ ಬಹಳ ಜಾಸ್ತಿ. ಶರೀರದಲ್ಲಿ ಪಾಪ ಮಾಡಲ್ಲ, ಕಣ್ಣುಗಳಲ್ಲಿ ಬಹಳ ಪಾಪ ಮಾಡೋರೇ ಅನೇಕ ಯೂತ್ಸ್ ಇರೋದು ಈ ಲೋಕದಲ್ಲಿ. ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರು ಇದ್ರೆ ನಿನ್ನಲ್ಲಿ ವಾಕ್ಯ ಇಲ್ಲ ಎಂಬುದಾಗಿ. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ವಾಕ್ಯವನ್ನ ಓದಿ ಹೃದಯದಲ್ಲಿ ಇಟ್ಕೋ. ಅಮ್ಮ, ಈ ಲೋಕದಲ್ಲಿ ಬ್ರದರ್, ಈ ಲೋಕದಲ್ಲಿ ಶರೀರಕ್ಕೆ ವಯಸ್ಸಾಗ್ತದೆ, ನಿಜನಾ? ಆಗಲ್ಲ ವಯಸ್ಸು ನಿಮ್ಗೆ? ಹ್ಞೂ ಅನ್ರಿ, ಆಗ್ತದೇನಪ್ಪ ಯೂತ್ಸ್? ಶರೀರಕ್ಕೆ ವಯಸ್ಸಾಗ್ತದೆ. ಆಗ್ತದಾ? ನಾನು ಒಂದೇ ಹೇಳ್ತೇನೆ, ನಿನ್ನ ಕಣ್ಣಿಗೆ ಮಾತ್ರ ವಯಸ್ಸೇ ಆಗಲ್ಲ, ನಿನ್ನ ಮನಸ್ಸಿಗೆ ವಯಸ್ಸೇ ಆಗಲ್ಲ. ಯಾವಾಗಲೂ ನೋಡ್ಬೇಕು 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 ಅಂತಾನೆ ಇರ್ತೀಯ. ಶರೀರ ಕುಂದೋದ್ರೂ ಮನಸ್ಸು ಮಾತ್ರ
ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಶರೀರಕ್ಕೆ ವಯಸ್ಸಾಗ್ತದೆ, ಮನಸ್ಸು ಕಣ್ಣಿಗೆ ಮಾತ್ರ ವಯಸ್ಸಾಗಲ್ಲ. ಅದಕ್ಕೆ ಬೈಬಲ್ ಬರೆಯಲ್ಪಟ್ಟಿರೋದು ಪಾಪದ ಕಣ್ಣುಳ್ಳವರು ಎಂಬುದಾಗಿ. ಪ್ರಿಯರೇ, ಬೋರ್ಡ್ ಹಾಕೊಂಡು ಯಾವ ಸ್ತ್ರೀನೂ ತಿರುಗಲ್ಲ, ಆದ್ರೆ ನೋಡ್ದವನು. ಆಗಿನ ಕಾಲದಲ್ಲಿ ನೀವ್ ಹೆಂಗಿರ್ಬೇಕಂದ್ರೆ, ನೀನಲ್ಲಿ ವಾಕ್ಯ ಇದೆ ಅನ್ನೋದಕ್ಕೆ ಗುರುತು ಏನ್ ಗೊತ್ತಾ? ಪಾಪಗಳನ್ನ ನೋಡಿದಾಗ ದೂರ ಓಡೋಗೋದೇ ಬೆಸ್ಟ್. ವಾಕ್ಯ ಇದ್ರೆ ನೀನು ಪಾಪ ಮಾಡಕ್ ಹೋಗಲ್ಲ. ವಾಕ್ಯ ನಿನ್ನಲ್ಲಿ ಉಕ್ಕುತ್ತಾ ಇರಬೇಕು, ವಾಕ್ಯ ನಿನ್ನಲ್ಲಿ ಇರಬೇಕು, ಸಮೃದ್ಧಿಯಾಗಿರ್ಬೇಕು, ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು. ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ನೀವೇನ್ ಬೇಕಾದ್ರೂ ಅದನ್ನ ನಿಮಗೆ ಕೊಡ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟೆ. ವಾಕ್ಯ ನಿನ್ನ ಹೃದಯದಲ್ಲಿ ಇರಬೇಕು. ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಾಗಲಿ ಸ್ತ್ರೀಯರುಗಳನ್ನ ನೋಡ್ಬೇಕಾದ್ರೆ, ಅಥವಾ ಯಾರು ಪೂರ್ವ ದೇವ ಮಕ್ಕಳನ್ನ, ಅವ್ರು ಹಾಕ್ತಾ ಇರುವಂತ ಬಟ್ಟೆ, ಈಗ ಜಾರತ್ವ ಅಂತ ಹೇಳ್ಬೇಕಾದ್ರೆ, ಒಂದು ಸ್ತ್ರೀನ ನೋಡ್ಬೇಕಾದ್ರೇನೆ ಅವರು ಬಟ್ಟೆಗಳು ಹಾಕಬೇಕಾದ್ರೆ ಅಸಹ್ಯವಾದಂತ ಬಟ್ಟೆಗಳು ಹಾಕ್ತಾ ಇದ್ರು. ಮಾತ್ರಲ್ಲೇ ಶರೀರ ಆಚೆ ತೋರಿಸುವಂತ ಬಟ್ಟೆ ಹಾಕ್ತಾ ಇದ್ರು ಎಂಬುದಾಗಿ ಆಗಿನ ಕಾಲದ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ತಾ ಇದ್ರು, ಅಲ್ಲಿ ಜಾರತ್ವ ನಡೀತಾ ಇತ್ತು. ಈಗಿನ ಕಾಲದಲ್ಲಾಗಲಿ ಆಗಿನ ಕಾಲದಲ್ಲಾಗಲಿ ದೇವ ಮಕ್ಕಳು ಅಂದಾಗ ಅವ್ರು ಹಾಕೋ ಬಟ್ಟೆ, ಕಟ್ಟೋ ಸಾರಿ, ಅವ್ರು ಉಟ್ಕೊಳ್ಳೋ ಸೀರೆ, ಅವ್ರ ನಡೆ ನೋಡಿದಾಗ ಅವ್ರು ಹೇಳ್ತಾ ಇದ್ರು ಜನಗಳು, ಅವರು ದೇವ್ರ ಮಕ್ಕಳಪ್ಪ, ಅವರು ಸಭೆಗೆ ಹೋಗ್ತಾರೆ, ಅವರು ದೇವರನ್ನು ಆರಾಧಿಸುವಂತ ದೇವ ಮಕ್ಕಳವರು, ಅವ್ರು ಮತ್ತೊಬ್ಬರ ತರ ಬದುಕೋರಲ್ಲ, ಅವರು ಲೋಕದವರು ಪ್ರಾಪಂಚಿಕ ಜನ ಬದುಕ್ತಾರಲ್ಲ ಆ ರೀತಿ ಬದುಕೋರಲ್ಲ, ದೇವರಿಗೆ ಭಯಪಟ್ಟು ಬದುಕೋ ಗುಂಪು, ಬ್ಯಾಚ್ ಅಂತ ಹೇಳ್ತಾರೆ. ದೇವರಿಗೆ ಭಯಪಡುವಂತ ಸ್ತ್ರೀಯಪ್ಪ, ಮಾನಸ್ಥಳು. ಎಷ್ಟೇ ಕಷ್ಟ ಆದ್ರೂ ಈ ಮಗ, ಎಷ್ಟೇ ಕಷ್ಟ ಆದ್ರೂ ಈ ಮಗಳು ದೇವ್ರನ್ನ ಹಿಂಬಾಲಿಸುವಂಥವ್ರು ಎಂಬುದಾಗಿ ನಿನ್ನ ಡ್ರೆಸ್ ಅಲ್ಲಿ ನೋಡಿ, ಡ್ರೆಸ್ ಕೋಡ್ ನೋಡಿ ಜನ ಹೇಳ್ತಾರೆ. ನೀನು ಹಾಕೋ ಬಟ್ಟೆ ಕರ್ತನ ನಾಮನ ಮಹಿಮೆ ಪಡಿಸುವಂತದಾಗಿರ್ಬೇಕು. ನೀನು ಹಾಕೋ ಡ್ರೆಸ್ ಅಲ್ಲಿ ದೇವರ ನಾಮ ಅಲ್ಲೇ ಸುವಾಸನೆ ಹೊಂದಬೇಕು, ಮಹಿಮೆ ಹೊಂದಬೇಕು. ಇವತ್ತು ಯಾಕೆ ಪಾಪವನ್ನು ಬಿಡಲೊಲ್ಲದ ಕಣ್ಣುಳ್ಳವರಾಗಿ ಜನಗಳು ಇರ್ತಾರಂತ ಹೇಳಿದ್ರೆ, ಅವರಲ್ಲಿ ಏನಿಲ್ಲ? ವಾಕ್ಯ ಇಲ್ಲ. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನೇ, ವಾಕ್ಯ ಇಲ್ಲದೆ ಹೋದ್ರೆ ನಿನ್ನಲ್ಲಿ ವಾಕ್ಯದ ನೀರಿಲ್ಲ ಎಂಬುದಾಗ ಅರ್ಥ. ಪಾಪ ನಿನ್ನಲ್ಲಿ ಇರೋದಾದ್ರೆ, ಪಾಪಗಳನ್ನ ನೀನು ಮಾಡೋದಾದ್ರೆ, ನಿನ್ನಲ್ಲಿ ವಾಕ್ಯದ ನೀರು ಇಲ್ಲ ಎಂಬುದಾಗ ಅರ್ಥ. ಇಲ್ಲಿ ಕೂಡಿ ಬಂದಂತ ದೇವ ಮಕ್ಕಳ ವಿಶ್ವಾಸಿಗಳೇ, ಬ್ರದರ್ಸ್ ಸಿಸ್ಟರ್ಸ್, ವಾಕ್ಯಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ. ದೇವರೇ, ನಾನು ವಾಕ್ಯದಿಂದ ತುಂಬಲ್ಪಡಬೇಕು. ನಿನ್ನಲ್ಲಿ ವಾಕ್ಯ ಇದಾ? ನೀನ್ ದೇವರ ಮಾರ್ಗದಲ್ಲೇ ನೀನ್ ನಡೀತಾ ಇರ್ತೀಯ. ನಿನ್ನಲ್ಲಿ ವಾಕ್ಯ ಇದಾ? ಅಪನಂಬಿಕೆ ಮಾತುಗಳು ನೀನಲ್ಲಿ ಬರದೇ ಇರೋ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ವಾಕ್ಯ ಇರಬೇಕು. ವಾಕ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡು. ವಾಕ್ಯದಲ್ಲಿ ಇರುವಂತ ಕ್ರೈಸ್ತರಾಗಿರ್ಬೇಕು. ನಾನು ಹೇಳಿದೆ, ನೀನ್ ಬೈಬಲ್ ಓದ್ತೀಯ ಸರಿ, ಬೈಬಲ್ ನೀನು ಓದುವಂತ ನಿನ್ನನ್ನ ಅನೇಕ ಜನ ನೋಡ್ತಾ ಇರ್ತಾರೆ, ಓದ್ತಾನೆ ಇರ್ತಾರೆ. ಇದು ಚೆನ್ನಾಗಿ ಜ್ಞಾಪಕ. ಕ್ರೈಸ್ತರಂತ ನಮಗೆ ಒಂದು ಮಾತು, ನೀನ್ ಸಭೆಯಲ್ಲಿ ಕುಳಿತುಕೊಂಡು ಹೇಗೆ ನೀನು ಹೋಗ್ತೀಯೋ, ಕಾಲೇಜ್ಗೆ ಹೋದ್ರು ನೀನು ಅದೇ ರೀತಿ ಇರ್ತೀಯ, ಅಲ್ಲೂ ನಿನ್ನ ಓದ್ತಾ ಇರ್ತಾರೆ. ನೀನ್ ಸಭೆಯಲ್ಲಿ ಕುಳಿತುಕೊಂಡು ನೀನ್ ಏನು ಯಾವ ರೀತಿ ಇರ್ತೀಯೋ, ಆಫೀಸ್ಗೆ ಹೋಗ್ಬೇಕಾದ್ರೂ ನೋಡಿದ್ರೆ ನೀನು ಹಾಗೆ ಇರ್ತೀಯ. ವಾಕ್ಯ ನಿನ್ನಲ್ಲಿ ಇದ್ರೆ, ಹಲ್ಲೆಲೂಯಾ. ನೀನ್ ಸಭೆಯಲ್ಲಿ ಕುಳಿತುಕೊಂಡು ವಾಕ್ಯವನ್ನ ಕೇಳಿಸ್ಕೊಂಡಿರ್ಬೇಕಾದ್ರೆ, ಆಚೆ ಹೋದ್ರೆ ಆಫೀಸ್ ವರ್ಕ್ ಆಗಿರ್ಲಿ, ಕೆಲಸ ಆಗಿರ್ಲಿ, ಕಾಲೇಜ್ ಆಗಿರ್ಲಿ, ಮತ್ತೊಂದು ಕೆಲಸ ಆಗಿರ್ಲಿ, ಡ್ರೈವರ್ ಆಗಿರ್ಲಿ, ಆಟೋ ಆಗಿರ್ಲಿ, ನೀನು ಹಾಗೇ ಇರ್ತೀಯ. ವಾಕ್ಯ ನಿನ್ನಲ್ಲಿ ಇದ್ರೆ, ನಾನು ನಿಮ್ಮನ್ನ ಬಾಧೆ ಪಡಿಸ್ತಾ ಇಲ್ಲ. ವಾಕ್ಯ ಇಲ್ದಿರುವಂತ ಬಾವಿಗಳು ಎಷ್ಟೋ ಸಭೆಗಳಲ್ಲಿ ಇದ್ದಾರೆ. 50,000 ಜನ ಬರಲಿ, 20 ವಿಶ್ವಾಸಿಗಳು ಬರಲಿ, ಎಲ್ರು ವಾಕ್ಯದ ನೀರಿನ ತುಂಬಿರ್ತಾರಂತ ಹೇಳಕ್ಕಾಗಲ್ಲ. ಯೇಸುಸ್ವಾಮಿ ಸಭೆನೆ. ಕೆಲವರು ವಾಕ್ಯದ ನೀರಿಂದ ತುಂಬಿ ಫಲಿಸ್ತಾ ಇರ್ತಾರೆ, ಕೆಲವರು ಬಾವಿಗಳಾಗಿರ್ತಾರೆ, ನೀರಿಲ್ದಿರೋ ಬಾವಿಗಳಾಗಿರ್ತಾರೆ. ಇವತ್ತು ನಿಮಗೆ ಬಲಪಡಿಸೋಕೆ ಒಂದು ಮಾತೇನಂತ ಹೇಳಿದ್ರೆ, ಹೃದಯದಲ್ಲಿ ವಾಕ್ಯವನ್ನ ಇಟ್ಕೊಳ್ರಿ. ಹೃದಯದಲ್ಲಿ ವಾಕ್ಯವನ್ನ ಇಟ್ಕೊಳ್ರಿ. ಕೈಯಲ್ಲಿ ವಾಕ್ಯನ ಇಟ್ಕೊಂಡು ಪ್ರಯೋಜನಕ್ಕೆ ಬರಲ್ಲ ತಾಯಿ.
ಸಹೋದರ ಸಹೋದರಿ ಬ್ರದರ್, ಹೃದಯದಲ್ಲಿ ಇಟ್ಕೊಂಡು ನೀನು ಓದಿದಂತ ವಾಕ್ಯಗಳು ಮೆಲುಕಾಗ್ತಾ ಇರಬೇಕು. ಹೃದಯದಲ್ಲಿ ಇಟ್ಕೊಂಡು ನೋಡು. ಹೃದಯದಲ್ಲಿ ಇಟ್ಕೊಳ್ಳೋದಾದ್ರೆ ದೇವರ ವಾಕ್ಯದ ಪ್ರಕಾರ ನೀನ್ ಏನ್ ಹೇಳ್ತೀಯೋ ಆ ಕಾರ್ಯಗಳು ನೆರವೇರ್ತದೆ. ವಾಕ್ಯ ನಿನ್ನಲ್ಲಿ ತುಂಬಿ ನೀನ್ ಮಾತಾಡ. ಪೇತ್ರ ನಡ್ಕೊಂಡು ಹೋಗ್ತಾ ಇರ್ತಾನೆ, ಒಂದು ದೇವಸ್ಥಾನ ಹತ್ರ ಬರ್ತಾರೆ. ಸಭೆ ಹತ್ರ ಬರ್ಬೇಕಾದ್ರೆ ಒಬ್ಬ ಹುಟ್ಟು ಕುಂಟ ನೀವು ಕುತ್ಕೊಂಡಿರ್ತಾನೆ. ಇವ್ರಿಗೆ ಗೊತ್ತಿದ್ದು ಪೇತ್ರರಿಗೆ ಏನು ಇಲ್ಲ, ಯೇಸು ಸ್ವಾಮಿ ಮಾತಾಡಂತ ಬರೀ ಮಾತುಗಳೊಂದೇ ಗೊತ್ತಿದ್ದು. ಯೇಸು ಸ್ವಾಮಿ ಬಗ್ಗೆ ನೋಡ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಹತ್ರ ಇರ್ತಾರೆ. ಇವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹುಟ್ಟು ಕುಂಟ ಅಲ್ಲಿ ಮಲಗಿರ್ತಾರೆ. ಹುಟ್ಟು ಕುಂಟ ಅಲ್ಲಿ ಇರ್ತಾನೆ. ಈ ಹುಟ್ಟು ಕುಂಟ ನೋಡಿ ಏನ್ ಹೇಳ್ತಾನೆ ಪೇತ್ರ, ಯೇಸುವಿನ ನಾಮದಲ್ಲಿ ಎದ್ದು, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾರು. ವಾಕ್ಯ ಯೇಸು ಎಂಬ ನಾಮವನ್ನು ಹೇಳ್ಬೇಕಾದ್ರೆ ಅಲ್ಲಿ ಕ್ರಿಯೆ ಮಾಡ್ತು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ ಜೀವನದಲ್ಲಿ ವಾಕ್ಯ ಇರಲಿ. ಕೆಲವು ಸಂದರ್ಭಗಳಲ್ಲಿ ನೀನು ಮಾತನಾಡಬೇಕಂತ ಪರಿಸ್ಥಿತಿ ಬರ್ತದೆ. ವಾಕ್ಯದ ಮುಖಾಂತರ ನೀನು ಮಾತನಾಡು. ನಿನ್ ಮನೆ ಹಸಿರಾಗಿ ಮಾರ್ಪಡೋದಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನೀನಿರುವಂತ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ. ನಿನ್ನಿಂದ ಸಭೆ ಹಸಿರಾಗಿರ್ತದೆ, ನಿನ್ನ ಕುಟುಂಬ ಆಶೀರ್ವಾದವಾಗಿರ್ತದೆ. ವಾಕ್ಯವನ್ನ ಹೃದಯದಲ್ಲಿ ಇಟ್ಕೋ. ವಾಕ್ಯ ಹೃದಯ ಇಲ್ಲ ಅಂತ ಹೇಳಿದ್ರೆ ನೀನು ಏನ್ ಬಾವಿ? ಅಮ್ಮ ಹಿಂದೆ ಇರೋರು ಏನ್ ಬಾವಿ? ನೀರಿಲ್ದಿರುವಂತ ಬಾವಿ ಆಗ್ಬಿಡ್ತೀವಿ. ಸಂಸೋನ ಬಾವಿನೇ, ಸಂಸೋನ ಬಾವಿನೇ. ಆದ್ರೆ ಸಂಸೋನಲ್ಲಿ ನೀರಿಲ್ದಿರುವಂತ ಬಾವಿ ಆಗಿದ್ದಾನೆ. ದೇವರು ಹೇಳ್ತಾರೆ, ಸಂಸೋನ ಹೇಳ್ತಾನೆ, ನಾನು ಫಿಲಿಷ್ಟಿಯರ ಹತ್ರ ಹೋಗ್ಬೇಕು. ಇನ್ನೊಂದ್ ಕಡೆ ಹೇಳ್ತಾನೆ, ಸಂಸೋನ ಹೇಳ್ತಾನೆ ಇನ್ನೊಂದ್ ಕಡೆ, ನಾನು ಗಾಜಾಗ್ ಹೋಗ್ಬೇಕು. ಗಾಜಾಗ್ ಹೋಗಿ ನಾನು ಫಿಲಿಷ್ಟಿಯರನ್ನ ಅಲ್ಲಿರುವಂತ ಹುಡುಗಿನ ಮದುವೆ ಆಗ್ಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ ಸಂಸೋನ, ಇಲ್ಲ ನಾನು ಕೋರೇಶ್ ಅನ್ನೋ ಒಂದು ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಒಂದು ಸೂಳೆನ ನಾನು ಮದುವೆ ಆಗ್ಬೇಕು ಅಂತ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ವಾಕ್ಯನೇ ಬಾವಿನೇ ಸಂಸೋನ. ಆದ್ರೆ ನೀರು ಇಲ್ದಿರುವಂತ ಬಾವಿಯಾಗಿ ಸಂಸೋನ ಕೊನೆಗೆ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ. ಕೊನೆಗೆ ತನ್ನ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ವಾಕ್ಯ ಎಂಬ ಬಾವಿ ನೀರು ನಿನ್ನಲ್ಲಿ ಇರಬೇಕು. ನೀನ್ ಅಂತ ಬಾವಿಯಾಗಿದ್ರೆ ಉಕ್ಕುತ್ತಾನೇ ಇರ್ತೀಯ ಯಾವಾಗಲೂ. ಹಾಲೆಲೂಯಾ, ಉಕ್ಕುತ್ತಾನೇ ಇರ್ತೀಯ. ವಾಕ್ಯ ಓದು, ಹೃದಯದಲ್ಲಿ ಇಟ್ಕೋ, ಕೈಯಲ್ಲಿ ಇಟ್ಕೊಂಡು, ನಾನು ಕ್ರೈಸ್ತನು ಕೈಯಲ್ಲಿ ಇಟ್ಕೊಂಡು, ನಾನು ದೇವ್ರ ಮಗನು ಕೈಯಲ್ಲಿ ಇಟ್ಕೊಂಡು, ನಾನು ಸಭೆಗೆ ಹೋಗ್ತೀನಿ ಕೈಯಲ್ಲಿ ಇಟ್ಕೊಂಡು ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ ಸಹೋದರ ಸಹೋದರಿ. ವಾಕ್ಯ ಹೃದಯದಲ್ಲಿ ಇಟ್ಕೊಂಡು ಮಾತನಾಡು. ಕೆಲವು ಸಮಯದಲ್ಲಿ ನಾನು ಹೇಳ್ದಲ್ಲ, ನೀನು ಇಲ್ಲಿ ವಾಕ್ಯಕ್ಕೆ ನೀನು ಹೃದಯದಲ್ಲಿ ವಾಕ್ಯದ ಇಲ್ಲಿದ್ರು ಸರಿನೇ, ನೀನು ಕಾಲೇಜಲ್ಲಿ ಇದ್ರು ಸೇಮ್. ಬದಲಾಗಲ್ಲ, ನೀನು ಬದಲಾಗಲ್ಲಮ್ಮ. ನೀನು ಕೆಲ್ಸಕ್ಕೆ ಹೋಗ್ತೀಯ, ನೀನು ಬದಲಾಗಲ್ಲ. ದೇವ್ರು ನಿನ್ನ ಹಿಡಿದು ಇಟ್ಕೊಂಡಿರ್ತಾರೆ. ಇಲ್ಲಿ ಹೆಂಗಿರ್ತೀಯೋ ಅಲ್ಲೂ ಹಂಗೆ ಇರ್ತೀಯ. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಇಲ್ಲೊಂಥರ ಇದು ಅಲ್ಲೊಂಥರ ಇರ್ತೀಯ. ವ್ಯತ್ಯಾಸ ಅಷ್ಟೇ. ಬಿಡಲೊಲ್ಲದ ಕಣ್ಣುಳ್ಳವರಾಗಿ ಇರ್ತಾರೆ. ಪ್ರಿಯರೇ, ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋಣ. ವಾಕ್ಯ ನಮ್ಮಲ್ಲಿ. ಎರಡನೇದಾಗಿ ನೋಡೋಣ, 14ನೇ ವಚನ. ಚಪಲ ಚಿತ್ತರನ್ನು ಮರಳುಗೊಳಿಸುವವರು, ಲೋಭದಲ್ಲಿ ತೇರ್ಗಡೆ ಹೊಂದಿದ್ದ ಮನಸ್ಸುಳ್ಳವರು ಶಾಪಕ್ಕೆ ಪಾತ್ರರು ಆಗಿದ್ದಾರೆ. ಓಕೆ, ಶಾಪಕ್ಕೆ ಪಾತ್ರರು ಆಗಿದ್ದಾರೆ. ಹಾಗಾದ್ರೆ ನಾವು ಬಾವಿಯಲ್ಲಿ 3 ಕಾರ್ಯ ಇರಬೇಕು. ಅದೇನು ಯಾವುದು? ವಾಕ್ಯವೆಂಬ ನೀರು. ಹೇಳಮ್ಮ, ಗಟ್ಟಿಯಾಗಿ ಹೇಳು. ಹೇಳ್ರಿ. ವಾಕ್ಯವೆಂಬ ನೀರು, ಪರಿಶುದ್ಧ ಎಂಬ ನೀರು, ಕಣ್ಣೀರಿನ ಪ್ರಾರ್ಥನೆ ಎಂಬ ನೀರು. ಓಕೆ, ಇಷ್ಟು ನೀರು ನಿನ್ನಲ್ಲಿದ್ರೆ ನೀನು ಖಂಡಿತ ನೀನು ಆಶೀರ್ವಾದವಾಗಿರ್ತೀಯ. ನಿನ್ನ ಹೃದಯದಲ್ಲಿ ವಾಕ್ಯವಿಟ್ಕೋ. ಅವಾಗ ಏನೇ ಅಪವಿತ್ರತೆ ನಿನ್ನ ಹತ್ರ ಬಂದ್ರೂ ಅದನ್ನೆಲ್ಲ ದೂರ ತರ್ತಾನೆ ಇರ್ತೀಯ, ದೂರ ತಳ್ತಾ ಇರ್ತೀಯ. ಅಪವಿತ್ರ ಕಾರ್ಯಗಳಲ್ಲಿ, ಅಶುದ್ಧ ಕಾರ್ಯಗಳಲ್ಲಿ ನೀನು ಮನಸ್ಸಿಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನಿನ್ನಲ್ಲಿ ವಾಕ್ಯ ಅನ್ನೋದು ಇರ್ತದೆ. ಪ್ರೇರೆ, ಅದೇ ರೀತಿ ವಾಕ್ಯದ ಬಾವಿಯಲ್ಲಿ ವಾಕ್ಯದ ನೀರು ಇಲ್ಲ ಅನ್ನೋದಕ್ಕೆ ಇನ್ನೊಂದು ಗುರುತೇನಂತ ಹೇಳಿದ್ರೆ ಚಪಲ ಚಿತ್ತರಾಗಿ ಅಂತ ಹೇಳಿದ್ರೆ ಮರಳುಗೊಳಿಸುವಂತರು. ಸ್ಥಿರ ಮನಸ್ಸು ಇರಲ್ಲ, ಸ್ಥಿರ ಮನಸ್ಸು ಇರಲ್ಲ. ಇವತ್ತಿದ್ದಂಥ ಮನಸ್ಸು ಸಾಯಂಕಾಲಕ್ಕೆ ಇರಲ್ಲ. ಇವತ್ತು ಸಾಯಂಕಾಲ ಇರೋ ಮನಸ್ಸು ನಾಳೆಗಿರಲ್ಲ, ನಾಳೆ ಇರೋ ಮನಸ್ಸು ನಾಡ್ದಿಗಿರಲ್ಲ. ಒಂಥರ ಅವ್ರು ಹೆಂಗಿರ್ತಾರಂತ ಚಪಲ ಚಿತ್ತರು, ಸ್ಥಿರ ಮನಸ್ಸು ಇಲ್ಲದಿರುವಂತ ದೇವ ಮಕ್ಕಳಾಗಿರ್ತಾರೆ. ಮತ್ತೆ ಅವರು ಮರಳುಗೊಳಿಸುವಂತವರಾಗಿರ್ತಾರೆ. ಪ್ರಿಯರೇ, ಇವರು ವಾಕ್ಯ ಇಲ್ಲದೆ ಇರುವಂತ ಬಾವಿಗಳಾಗಿರ್ತಾರೆ. ಪ್ರಿಯರೇ,
ಉದಾಹರಣೆ ಇಲ್ಲಿ ಕೆಲವರು ಹೇಳೋದುಂಟು, ಬ್ರದರ್ ಭಾನುವಾರ ವಾಕ್ಯ ಎಲ್ಲ ಕೇಳಿಸ್ಕೊಂತೀವಿ, ವಾಕ್ಯ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಬದುಕಿದ್ರು ಯೇಸು ಸ್ವಾಮಿಗೋಸ್ಕರ ಬದುಕಬೇಕು, ಸತ್ರು ಯೇಸು ಸ್ವಾಮಿಗೋಸ್ಕರನೇ ಸಾಯ್ಬೇಕು ಅನ್ನೋರು ಎಷ್ಟೋ ಮಂದಿ ಇದ್ದೀರಾ. ಅನ್ಬಿಟ್ಟು ಏನ್ ಮಾಡ್ತೀರಾ, ಭಾನುವಾರ ವಾಕ್ಯ ಕೇಳಿಸ್ಕೊಂಡು ವೈರಾಗ್ಯವಾಗಿ ಹೋಗ್ತೀರಾ, ಮನೆಗೆ ಹೋಗ್ತೀರಾ. ಮನೆಗೆ ಹೋದಾಗ ಸೋಮವಾರ ವಾಕ್ಯ ಕೇಳಿಸ್ಕೊಂಡು ಬಲ ಹೊಂತೀರಾ. ವಾಕ್ಯ ಕೇಳಿಸ್ಕೊಂಡು ಬಲ ಹೊಂತಾ ಇರ್ಬೇಕಾದ್ರೆ ಮಂಗಳವಾರ ಬರ್ತದೆ, ಸ್ವಲ್ಪ ಏನಾಗ್ತದೆ, ಸೈಲೆಂಟಾಗಿ ಟುಸ್ ಆಗೋಕೆ ಆರಂಭ ಆಗ್ತೀರಾ. ಭಾನುವಾರ ಮಾತ್ರ ನಾನು ದೇವ್ರಿಗೆ ಭಯಭಕ್ತಿ ಉಳ್ಳವರಾಗಿರ್ತೀವಿ ಎಂಬುದಾಗಿ ಮರಳುಗೊಳಿಸುವಂಥವ್ರು ಇರ್ತಾರೆ. ಮರಳುಗೊಳಿಸುವಂತೆ ಬೇರೆಯವರು ಏನಾದರೂ ಹೇಳಿದ ತಕ್ಷಣನೇ ಅದಕ್ಕೂ ಓಕೆ ಕೊಡೋದು. ಯಾವುದೋ ಒಂದು ಕಾರ್ಯಗಳು ನಡೀತಾ ಇರ್ತದೆ, ಅನ್ಯ ಜನಗಳ ಕಾರ್ಯಗಳು, ಅದಕ್ಕೂ ಹೋಗ್ಬಿಟ್ಟು ಓಕೆ ನಾನು ಇದಕ್ಕೂ ರೆಡಿನೇ ಅಂತ ಇರೋರು. ಅವ್ರು ಮರಳುಗೊಳಿಸಿ ಇವ್ರು ಮರಳಾಗ್ತಾರೆ. ಕೆಲವು ದೇವ ಮಕ್ಕಳು ಕೇಳಿಸ್ಕೊಂಡ ಸೋಮವಾರ ಮಾತ್ರ ಚೆನ್ನಾಗಿರ್ತಾರೆ, ಮಂಗಳವಾರ ಬಂದಾಗ ಸ್ವಲ್ಪ ಎಲ್ಲೋ ಒಂದು ಟೈರ್ ದೊಡ್ಡ ಬಲೂನ್ ಥರ ಊದಿತ, ಲಾರಿ ಟೈರ್ ಥರ, ಇಲ್ಲಿಂದ ಹೋಗ್ಬೇಕು, ಐ ಆಮ್ ಸ್ಟ್ರಾಂಗ್, ನಾನು ಚೆನ್ನಾಗಿದ್ದೀನಿ ದೇವರಲ್ಲಿ ಅಂದ್ಬಿಟ್ಟು ಹೋಗ್ತಾರೆ. ಸ್ವಲ್ಪ ಮುಳ್ಳು ಚುಚ್ಕೊಳ್ತದೆ, ಮಂಗಳವಾರಕ್ಕೆ ಪುಸ್ ಅಂತ ಸ್ವಲ್ಪ ಆಗ್ತದೆ, ಬುಧವಾರಕ್ಕೆ ಇನ್ನೂ ಹೋಗ್ಬಿಡ್ತಾರೆ, ಗುರುವಾರಕ್ಕೆ ಫುಲ್ ಗಾಳಿ ಔಟು, ಸಂಡೇ ಇಲ್ಲಿ ಬರಬೇಕಾದ್ರೆ ಬರೋಕ್ಕಿಂತ ಮುಂಚಿತವಾಗಿ ಅನ್ಕೊತಾರೆ, ಏನು ದೇವರು, ಏನು ಮರಳಾಗೋದು, ನಾನು ನನ್ನ ಜೀವಿತ ಏನು ದೇವರು ಅಲ್ಲಮ್ಮ. ಯಾಕಂದ್ರೆ ಭಾನುವಾರ ಮಾತ್ರ ಸ್ಟ್ರಾಂಗ್ ಆಗಿ ಹೋಗ್ತೀವಿ, ನಾನು ಸತ್ರು ಬದುಕಿದ್ರು. ಇನ್ನು ಶುಕ್ರವಾರ ಶನಿವಾರ ಬಂದ ತಕ್ಷಣ ಬಂದ್ರೆ ಹೋಗೋಣ, ಏನು ದೇವರು, ಏನು ನನ್ನ ಕತೆ, ನನ್ನ ಬದುಕು ಅನ್ಕೊಂಡು ಸಭೆಗೆ ಬರ್ತೀರ. ಇದು ಮರಳು ಆಗುವಂಥದ್ದು. ಸ್ಥಿರ ಮನಸ್ಸಿರಲ್ಲ. ನೀನು ಆರಾಧಿಸುವಂತ ದೇವರು ಮಹೋನ್ನತನ ಅಂತ ದೇವರು, ಅವರಲ್ಲಿ ದೃಢವಾಗಿರಬೇಕು, ಬಲವಾಗಿ ಅವರಲ್ಲಿ ಇರಬೇಕು. ಆ ರೀತಿಯಾಗಿ ನೀನು ಇರೋದಾದ್ರೆ ನಿನ್ನ ಎಲ್ಲಾ ಕಾರ್ಯಗಳಲ್ಲೂ ಕೂಡ ನೀನು ಚಿಯೋನ್ ಪರ್ವತದಾಗೆ ನೆಲೆಯಾಗಿ ನಿಂತ್ಕೊಂಡಿರ್ತೀಯ. ಹಲ್ಲೆಲೂಯಾ. ಸುತ್ತಲೂ ಪ್ರಶ್ನೆಗಳು ನಿನಗಿರ್ಬೋದು, ಸುತ್ತಲೂ ಸಮಸ್ಯೆಗಳಿರ್ಬೋದು, ಆದ್ರೂ ನೀನು ಮಾತ್ರ ಹೆಂಗಿರ್ತೀಯ ಅಂತ ಹೇಳಿದ್ರೆ ಚಿಯೋನ್ ಪರ್ವತದಾಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರ್ತೀಯ. ಹಲ್ಲೆಲೂಯಾ. ಚಪಲ ಚಿತ್ತರು ಮರಳುಗೊಳಿಸುವರಾಗಿರ್ತ. ಈ ಗುಣ ನಿನ್ನಲ್ಲಿ ಇರೋದಾದ್ರೆ ನಿನ್ನಲ್ಲಿ ಬಾವಿನೇ ವಾಕ್ಯ, ನೀರಿಲ್ದಿರುವ ಬಾವಿ ನೀನಾಗಿರ್ತೀಯ. ಹಾಗಾದ್ರೆ ಒಂದನೇದಾಗ ನಾವು ವಾಕ್ಯ ಎಂಬ ನೀರು ನಮ್ಮಲ್ಲಿ ಇರಬೇಕು. ಪವಿತ್ರಾತ್ಮ ಎಂಬ, ಹೇಳ್ರಿ ಗಟ್ಟಿಯಾಗಿ, ವಾಕ್ಯ ಎಂಬ ನೀರು. ಅಮ್ಮ ನಾನು ಕೇಳಿಸ್ತಾಳೆ, ಸ್ವಲ್ಪ ಶಬ್ದವಾಗಿ ಹೇಳ್ರಿ, ಹಿಂದೆ ಇರೋರು ಎಲ್ರು. ವಾಕ್ಯವೆಂಬ ನೀರು ಇರಬೇಕು, ಪವಿತ್ರಾತ್ಮ ಎಂಬ ನೀರು, ಕಣ್ಣೀರಿನ ಪ್ರಾರ್ಥನೆ ಎಂಬ ನೀರು. ಹಲ್ಲೆಲೂಯಾ. ಇದು ನಾವು ಇರಬೇಕು. ಮರಳುಗೊಳಿಸೋರು ಆಗಿರಬಾರ್ದು. ಮರಳುಗೊಳಿಸೋರಾಗಿದ್ರೆ ಖಂಡಿತವಾಗಿ ನಮ್ಮಲ್ಲಿ ಹಸಿರಾಗಿರಲ್ಲ, ನಾವು ಖಾಲಿ ಬಾವಿ ಆಗಿರ್ತೀವಿ. ಮೂರನೇದಾಗಿ ಲೋಭ ಅಂದ್ರೆ ಹಣದ ಆಸೆ. ಲೋಭ ಆಗಿರೋರು, ಅವರಲ್ಲೂ ನೀರು, ವಾಕ್ಯ ಬಾವಿಯಲ್ಲಿ ಖಾಲಿ ಬಾವಿನೇ, ಆದ್ರೆ ನೀರಿರಲ್ಲ. ವಾಕ್ಯವೆಂಬ ನೀರು ಅವರಲ್ಲಿ ಇರಲ್ಲ ಎಂಬುದಾಗಿ ಅರ್ಥ. ಖಾಲಿ ಬಾವಿ. ಒಂದನೇದಾಗಿ ಬಿಡಲೊಲ್ಲದ ಕಣ್ಣುಳ್ಳವರು. ಎರಡನೇದಾಗಿ ನಾವು ನೋಡ್ಬೇಕಾದ್ರೆ ಅದನ್ನು ನೋಡಿದ ಚಪಲ ಚಿತ್ತರು, ಮರಳುಗೊಳಿಸುವಂತ. ಮೂರನೇದಾಗಿ ಬಂತು ಲೋಭ. ಪ್ರಿಯರೇ, ನಮಗೆ ಹಣ ಇರಬೇಕು. ಹಣ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ರಿ, ಆದ್ರೆ ಹಣದಿಂದ ಓಡಬಾರ್ದು. ಇದೇ ಲೋಭ. ಹಣ ನಮಗೆ ಇರಬೇಕು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಹಣದಿಂದೇ ನೀನು ಓಡಬಾರ್ದು. ಹಣದಿಂದೇ ನೀನು ಓಡೋದಾದ್ರೆ ನೀನೆಲ್ಲೋ ಬಿಡ್ತೀಯ. ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ, ಹೇಳ್ರಮ್ಮ, ಹಣವು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ ಅಂತೆ. ಬ್ರದರ್, ಹಣ ಸಂಪಾದನೆ ಮಾಡು, ಕಷ್ಟಪಡು, ಬೆವರು ಸುರಿಸಿ ಕಷ್ಟಪಟ್ಟು ಸಂಪಾದನೆ ಮಾಡು, ಹಣದಿಂದೇ ಓಡಬೇಡ. ನೀನು ನಿನ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಸಂಪಾದನೆ ಮಾಡು, ಮಿಕ್ಕಿದ್ದು ದೇವ್ರು ನೋಡ್ಕೊಂತಾರೆ. ಪ್ರೇರೆ, ಆ ರೀತಿಯಾಗಿರ್ಬೇಕು. ಯೂದ ಯಾವುದರಿಂದ ಸತ್ತಿದ್ದು? ಹಣ, ಲೋಭ.
ಹಣದಿಂದ ಸತ್ತಿದ್ದು. ಓಡ್ತಾನೆ, ಹಣ ಬೇಕು ಹಣ ಬೇಕೆಂಬ. ಕೊನೆಗೆ ಅವನು ಎಲ್ಲಿ ಸತ್ತಿದ್ದು? ಮರುಭೂಮಿಯಲ್ಲಿ ಸತ್ತ. ಇವತ್ತು ಅವನು ಕಿರ್ಚಾಡ್ತಾ ಇದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತು ಹಣಕ್ಕೋಸ್ಕರ ಏನ್ ಮಾಡ್ತಾರೆ? ಅಣ್ಣ ತಮ್ಮನ್ನ ಕೊಲೆ ಮಾಡೋರಿದ್ದಾರೆ, ತಮ್ಮ ಅಣ್ಣನ ಕೊಲೆ ಮಾಡೋರಿದ್ದಾರೆ. ಹಣಕ್ಕೋಸ್ಕರ ಏನ್ ಮಾಡ್ತಾರೆ? ಅಣ್ಣನ ಆಸ್ತಿಯೇ ತಮ್ಮನಿಗೆ ಬರ್ಬೇಕಂತ ಪತ್ರಗಳನ್ನ ಬರ್ಸ್ಕೊಳೋರು ಇದ್ದಾರೆ, ತಮ್ಮನ ಹೆಸರಿಗೆ ಬರಬೇಕಂತ ಪತ್ರ ಮೆಲ್ಲಿಗೆ ಸೈನ್ ಮಾಡಿಸ್ಕೊಂಡು ಪತ್ರಗಳನ್ನ ಚೇಂಜ್ ಮಾಡೋರಿದ್ದಾರೆ. ಬಿಕಾಸ್ ಹಣ ಬೇಕು. ಹಣಕ್ಕೋಸ್ಕರ ಆ ರೀತಿ ಎಲ್ಲ ನಡೀತಾ ಇದೆ. ಒಬ್ರಿಗೊಬ್ರು ಸಾಯೋರುಂಟು. ದೇವ್ರ ವಾಕ್ಯ ಲೋಭ ಅನ್ನೋದು ಕ್ರೈಸ್ತರಲ್ಲಿ ಇರಬಾರ್ದು. ನಾನು ತಿರ್ಗಾ ಹೇಳ್ತೀನಿ, ಹಣವನ್ನ ಸಂಪಾದನೆ ಮಾಡು, ಪ್ರಯಾಸ ಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡು, ಮೇಲಕ್ಕೆ ಬಾ, ಹಣದಿಂದ ಓಡಬೇಡ. ದಾವಿದ ರಾಜ ಏನೋ ಹೇಳ್ತಾನೆ, ಒಂದು ಕಡೆ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾವಿದ ಕಷ್ಟಪಡ್ತಾನೆ, ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುತ್ತೆ. ದಾವಿದ ಯಾವಾಗ್ಲೂ ಅಷ್ಟೇನೆ, ಶುಭ ಬಾರಮ್ಮ ನನ್ನ ಹಿಂದೆ, ಕೃಪಾ ನನ್ನ ಹಿಂದೆ ಬಾರಮ್ಮ ಅಂತ ಹೇಳ್ತಾ ಇದ್ದ ದಾವಿದ ಯಾವತ್ತೂ ಹೇಳ್ತಾರಲ್ಲ. ದಾವಿದ ಮಾತ್ರ ದೇವರಿಂದ ಓಡಕ್ ಆರಂಭ ಮಾಡ್ದ, ಶುಭವು ಕೃಪೆಯು ಅವನಿಂದ ಬರೋಕ್ ಆರಂಭ ಆಯ್ತು. ಹಲ್ಲೆಲೂಯಾ. ಇವತ್ತು ನೀನು ಹಣಕ್ಕೋಸ್ಕರ ಪ್ರಯಾಸ ಪಡು, ಕಷ್ಟಪಡು, ಮಾತ್ರವಲ್ಲದೆ ದುಡಿ, ಹಣವನ್ನ ಸೇರಿಸು. ಲೋಭನೆಲ್ಲ ಇರಬಾರ್ದು. ಇರೋದ್ರಲ್ಲಿ ತೃಪ್ತಿಯಾಗಿರ್ಬೇಕೆಂದು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ನಿನಗಿರುವಗಳಲ್ಲಿ ತೃಪ್ತಿಯಾಗಿರಿ ಎಂಬುದಾಗಿ. ಮತ್ತೊಬ್ಬರ ವಸ್ತು, ಮತ್ತೊಬ್ಬರ ಆಸ್ತಿ, ಮತ್ತೊಬ್ಬರನ್ನ ನೋಡಿ ಆಶಿಸಕ್ ಹೋಗ್ಬೇಡ. ಒಂದು ವೇಳೆ ನೀನ್ ಸಭೆಯಲ್ಲೇ ಇರ್ಬೇಕಾದ್ರೆ ನೀನು ಮುಂದೆ ಇರೋರು ಏನಾದ್ರೂ ಅಭಿವೃದ್ಧಿಯಾಗಿ ಮೇಲೆ ಬರ್ತಾ ಇದ್ರೆ ನೋಡಿ ಅವ್ರನ್ನ ಸಂತೋಷ ಪಡು. ನೀನ್ ಮನೆ ಕಟ್ಟಿಲ್ಲ, ನೀನ್ ಮನೆ ಮುಂದೆ ಇರೋ ಬಾಡಿಗೆಲಿ ಇರೋ ಮನೆ ಕಟ್ಟ ಸಂತೋಷ ಪಡು. ಅವ್ರ ಗಾಡಿ ತಕೊಂಡ್ರು ನೀನ್ ತಕೊಂಡ್ರೆ ಸಂತೋಷ ಪಡು. ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡು, ದೇವ್ರೆ ಅವ್ರನ್ನ ನಾನು ಆಶೀರ್ವಾದಿಸ್ತೇನೆ. ಏನ್ ಗುಣ ನೋಡಿ ಅವ್ರನ್ನ ನೀನ್ ಮೇಲಕ್ಕೆತ್ತದೆ ದೇವ್ರೆ? ಒಂದ್ ವೇಳೆ ಸಭೆಯಲ್ಲಿ ಹಂಗ ಯಾರಾದ್ರೂ ಇದ್ರೆ ಏನ್ ಗುಣ ನೋಡಿ ಅವ್ರನ್ನ ಮೇಲಕ್ಕೆತ್ತೆ ನೀನು? ಆ ತರ ಗುಣ ನನಗೂ ಕೊಡಪ್ಪ. ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಅವ್ರನ್ನ ಅಲ್ಲಿ ಏನ್ ಗುಣ ನೋಡಿ ನೀನ್ ಮೇಲಕ್ಕೆತ್ತಿ ಇಷ್ಟು ಆಶೀರ್ವಾದ ಮಾಡುದು ಅಂತ ಗುಣ ನನಗೂ ಕೊಡು ಅಂತ ಪ್ರಾರ್ಥನೆ ಮಾಡು. ಅದು ಬಿಟ್ಟು ಅಯ್ಯೋ ಅವಳು ಇದ್ದಾಳಲ್ಲ, ಆಹಾ ನೋಡಕ್ ಮಾತ್ರ ಹಿಂಗಿದ್ದಾಳೆ, ಎಲ್ಲರ ಆಸ್ತಿ ಓಡ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅನ್ಕೊಂಡಿದ್ರೆ ನೀನು ಮೇಲೆ ಬರಲ್ಲ, ಅವ್ರ ಮೇಲೆ ಬರ್ತಾನೆ ಇರ್ತಾರೆ. ಒಂದು ಕತೆ ಇದೆ ಅಲ್ವಾ, ಯಾರೋ ಒಬ್ಬನ ಹತ್ರ ಬಂದ್ಬಿಟ್ಟು ಕೇಳ ದೇವ್ರು ತಥಾಸ್ತು ಅಂದಂತೆ. ಅವನು, ಸ್ವಾಮಿ ಎಷ್ಟೋ ವರ್ಷಕ್ಕೆ ಕಾಣಿಸ್ಕೊಂಡೆ ಸ್ವಾಮಿ, ಬಹಳ ಸಂತೋಷ ಅಂತ ಹೇಳಿದಾಗ, ಮಗನೇ ನಿನ್ಗೇನ್ ಬೇಕು? ಸ್ವಾಮಿ ನಾನು ಮನೆ ಎದುರುಗಡೆ ಇದ್ದನಲ್ಲ, ಅವನು ಏನ್ ಕೇಳ್ತಾನೋ ಅದ್ರಲ್ಲಿ ನನಗೆ 2ರಷ್ಟು ಕೊಡು ಅಂತ ಕೇಳಿದಂತೆ. ಲೋಭ, ಹಣದಾಸೆ. ಅಮ್ಮ ಓದ್ತಾ ಇದೀಯಾ, ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ, ಕೆಲಸ ಮಾಡೋದಾಗ್ಲಿ, ನೀನೇನೇ ಮಾಡ್ತಾ ಇದ್ರು ಹಣದಿಂದ ಓಡಬೇಡ. ಹಣ ನೀನ್ ಹಿಂದೆ ಬರೋ ಹಾಗೆ ಕರ್ತನು ಮಾಡ್ತಾನೆ. ಯೇಸು ಸ್ವಾಮಿ ಹಿಂದೆ ನೀನು ಓಡ್ತಾ ಇರು. ಹಲ್ಲೆಲೂಯಾ. ದೇವರಿಂದ ಓಡು, ದೇವರು ಶುಭ ಕೃಪೆ ಹಿಂಬಾಲಿಸ್ತದೆ. ದಾವಿದ ರಾಜನಿಂದ ಬಂದ ಹಾಗೆ ಅವನು ಕೇಳ್ತಾನೆ, ಸ್ವಾಮಿ ನನ್ನ ಎದುರುಗಡೆ ಇದ್ದಾನಲ್ಲ ವೈರಿ, ಅವನು ಏನ್ ಕೇಳ್ತಾನೋ ಅದು ಅವನು ಏನ್ ಕೇಳ್ತಾನೋ, ಅವನು ಒಂದು ಕಾರ್ ಕೇಳಿದ್ರೆ, ಒಂದು ಕಾರ್ ಕೇಳಿದ್ರೆ ಹೇಳ್ರಿ, ಆನ್ಸರ್ ಮಾಡ್ರಿ ನನಗೂ. ಒಂದು ಕಾರ್ ಕೇಳಿದ್ರೆ 2 ಕಾರ್ ಕೊಡು ಸ್ವಾಮಿ ಅಂತ ಹೇಳ್ತಾ ದೇವ್ರ ಹತ್ರ. ದೇವ್ರೆ ಶಾಕ್ ಆಗ್ಬಿಡ್ತಾರೆ. ಇವನು ಯಾಕಯ್ಯ ನಿನಗೇನ್ ಬೇಕಂತ ಕೇಳಿದ್ರೆ ಅವನೇನ್ ಕೇಳ್ತಾನೋ ಅದನ್ನ ನನಗೆ ಕೊಡು ಅಂತ ಕೇಳ್ತಾ ಇದ್ದಾನಲ್ಲ. ದೇವ್ರಿಗೆ ಒಂದು ಆಶ್ಚರ್ಯ ಆಗ್ಬಿಡ್ತದೆ. ಸರಿ ಇವನು ನಾನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಅವನು ಎದುರು ಮನೆಗೆ ಹೋಗ್ತಾನೆ. ಅವನು ಹೋದಾಗ ಅವನ ಹತ್ರ ಕೇಳ್ತಾನೆ, ಭಕ್ತ ಏನ್ ಬೇಕಪ್ಪ ನಿನಗೆ ಅಂತ ಕೇಳ್ತಾನೆ. ಸ್ವಾಮಿ ಎಷ್ಟು ವರ್ಷಕ್ಕೆ ನನಗೆ ನೀನು ಪ್ರತ್ಯಕ್ಷನಾಗಿದೆಯಪ್ಪ ಅಂತ ಅವನು ಕೇಳ್ತಾ ಇರ್ಬೇಕಾದ್ರೆ ಅವನು ಹೇಳ್ತಾನೆ, ಸ್ವಾಮಿ ನನ್ನೊಂದು ಕಣ್ಣು ಹೋಗ್ಬಿಡ್ಲಿ ಅಂತ ಹೇಳ್ತಾನೆ. ದೇವ್ರಿಗೆ ಇನ್ನೂ ಶಾಕ್ ಆದಂತ ವಿಷಯ ಆಗ್ಬಿಡ್ತದೆ. ಅವನೇನೋ ಅವ್ನಿಗೆ ಏನು ಕೊಟ್ರೆ ಅದು 2 ಕೊಡು ಅಂತ ಕೇಳಿದ್ರೆ ಇವನೇನ ಕೇಳ್ತಾ ಇದ್ದಾನೆ, ನನ್ಗೊಂದು ಕಣ್ಣು ಹೋಗ್ಬಿಡ್ಲಿ. ದೇವ್ರಿಗೆ ಶಾಕ್ ಆಗ್ತದೆ. ಅವನು ಹೇಳ್ತಾನೆ, ದೇವ್ರೆ ನೀನೇನಾದ್ರೂ ನನ್ನ ಪ್ರಾರ್ಥನೆ ಕೇಳಿ ನಾನು ಒಂದು ಕಣ್ಣು ತೆಗೆದು ಬಿಟ್ರೆ ನಾನು ಇನ್ನೊಂದು ಕೇಳ್ತೇನೆ, ಒಂದು ಕಾಲು ಕೂಡ ತೆಗೆದು ಬಿಡು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಶಾಕ್. ಯಾಕಂತ ಹೇಳಿದ್ರೆ ಇವನ್ಗೆ ಒಂದು ಕಣ್ಣು ಹೋದ್ರೆ ಅವನಿಗೆ ಎಷ್ಟು ಹೋಗ್ತದೆ, ಇವನ್ಗೆ ಒಂದು ಕಾಲು ಹೋದ್ರೆ ಅವನಿಗೆ ಎಷ್ಟು ಹೋಗ್ತದೆ? ಅವನ್ ಬಿಕಾರಿನೇ. ಲೋಭ, ಹಣದಾಸೆ, ಆ ರೀತಿ ಆಸೆ ಪಡಬಾರ್ದು. ಮತ್ತೊಬ್ಬರು ಅಭಿವೃದ್ಧಿ ಆಗ್ತಾ ಇರ್ತಾರ, ನಿನ್ನ ಫ್ರೆಂಡ್ಸ್ ಅಭಿವೃದ್ಧಿ ಆಗ್ತಾರ, ಬ್ಲೆಸ್ ಮಾಡ್ತಾ ಇರು. ಕೈಗಳ ಮೇಲೆ ಎತ್ತಿ ನಾನು ಕೂಡ ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಅಭಿವೃದ್ಧಿ ಆಗಿರಿ, ಮೇಲಕ್ಕೆ ಬರ್ರಿ, ಉನ್ನತ ಪದವಿಯಲ್ಲಿರ್ರಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ, ಇನ್ನೂ ಮೇಲಕ್ಕೆ ತರ್ತಾರೆ. ಆದರೆ ಲೋಭ ಅನ್ನೋದು ನಮ್ಮಲ್ಲಿ ಯಾರಲ್ಲೂ
ಇರಬಾರದು. ಹಲ್ಲೆಲೂಯಾ. ಪಾಪದ ಕಣ್ಣು, ಚಪಲ ಚಿತ್ತ, ಲೋಭ ಇವಿದ್ರೆ ನಿನ್ ಬಾವಿನೇ ಏನಾಗಿದೆಯಾ? ನೀರಿಲ್ದಿರುವಂತ ಬಾವಿ. ನೀರಿಲ್ದಿರೋ ಬಾವಿ ಆದ್ರೆ ಏನ್ ಪ್ರಯೋಜನ ಬಂತು? ಸಭೆಗೆ ಆಶೀರ್ವಾದ ಇಲ್ಲ, ಮನೆಗೆ ಆಶೀರ್ವಾದವಿಲ್ಲ, ಮಕ್ಕಳಿಗೆ ಆಶೀರ್ವಾದ ಇಲ್ಲ. ಹಾಗಾದ್ರೆ ಇವತ್ತು ನಿಮ್ ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ಯಾವಾಗಲೂ ಉಕ್ಕಿ ಹರಿತಾ ಇರುವಂತ ಬಾವಿ ಆಗ್ಬೇಕು. ಮಾಡ್ತಾರೆ ದೇವರು, ಮಾಡ್ತಾರೆ. ರಾಹಾಬಳನ್ನ ದೇವ್ರು ಮಾಡಿಲ್ವಾ? ಉಕ್ಕಿ ಹರಿತಾ ಇರುವಂತ ನೀರಾಗಿ. ಎಂತೆಂತ ದೇವ ಮಕ್ಕಳನ್ನ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಂತೆಂತವ್ರು ಬೇಡವಾದಂತವ್ರನ್ನ ದೇವರು ಉಕ್ಕಿ ಹರಿಯುವಂತ ಬಾವಿಯಾಗಿ ದೇವರು ಮಾರ್ಪಟ್ಟಿಲ್ವಾ? ಮಾಡಿಸಿಲ್ವಾ? ನಿನ್ನನ್ನು ದೇವರು ಮಾಡ್ತಾರೆ. ಹಾಗಾದ್ರೆ ನೀರಿರುವ ಬಾವಿಯಲ್ಲಿ 3 ಕಾರ್ಯಗಳಿರ್ಬೇಕು. ಅದನ್ನ ನಾವು ಗಟ್ಟಿಯಾಗಿ ಎಲ್ಲರೂ ಒಟ್ಟಿಗೆ ನಾವು ಹೇಳೋಣ. ಒಂದೇ ಏನಿರ್ಬೇಕು? ಯಾವ ನೀರು ಇರ್ಬೇಕು? ವಾಕ್ಯವೆಂಬ ನೀರು, ಪರಿಶುದ್ಧತ್ವ ನೀರು, ಮೂರನೇದು ಕಣ್ಣೀರಿನ ಪ್ರಾರ್ಥನೆ ಎಂಬ ನೀರು ನಿನ್ಗಿರ್ಬೇಕು. ಅವಾಗ್ಲೇನೆ ಕರ್ತನೆ ಏನ್ ಮಾಡ್ತಾನೆ, ನೀನ್ ಎಲ್ಲೋದ್ರು ಹಸಿರು ತಾಯಿ, ಎಲ್ಲೋದ್ರು ಹಸಿರಾಗಿರ್ತೀಯ, ಎಲ್ಲೋದ್ರು ಹಸಿರು, ಎಲ್ಲೋದ್ರು ನೀನ್ ಬ್ಲೆಸ್ಸಿಂಗ್ ಆಗಿ ಇರ್ತೀಯ. ಹಾಗಾದ್ರೆ ಇದು ಇಲ್ಲ ಅನ್ನೋದಕ್ಕೆ ಗುರುತು ಎಷ್ಟು? 3 ಗುರುತು. ಅದು ಯಾವ್ದು? ಒಂದೇದಾಗಿ ಹೌದು, ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು, ಕರೆಕ್ಟು. ಆದ್ರೆ ಈ ನೀರು ಇಲ್ಲ ಅನ್ನೋದಕ್ಕೆ ಗುರುತು ಯಾವುದು? ಇದೋ ಇಲ್ವಾ ಅನ್ನೋದು ಗುರುತು ಪಾಪವನ್ನು ಬಿಡಲೊಲ್ಲದ ಕಣ್ಣು. ಎಲ್ಲ ಕೆಡ್ತಾ ಇರೋದು ಯಾವ್ದ್ರಿಂದ? ನೋಡಿ 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 ನೋಡಿನೇ ಕೆಡ್ತಾ ಇದ್ದಾರೆ. ಏನ್ ನೋಡಿ ಕೆಡ್ತಾ ಇದ್ದಾರೆ? ನಾನು ಏನ್ ಹೇಳೋದೇ ಬೇಡ. ನೋಡಿ 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 ಕೆಡ್ತಾನೆ ಇದ್ದಾರೆ. ಆ ಕಣ್ಣು ನಮ್ಗಿರ್ಬಾರ್ದು ಅಲ್ವಮ್ಮ? ಅಂತ ಕಣ್ಣು ಬೇಡ ದೇವ್ರೆ. ನನ್ನ ಕಣ್ಣ ಪವಿತ್ರ ಮಾಡಪ್ಪ. ನಾನ್ ನೋಡಿದ್ರೆ ನಿನ್ನಲ್ಲಿ ಒಂದ್ ವೇಳೆ ಬಿಡಲೋರದ ಕಣ್ಣುಗಳು, ಪಾಪ ಕಣ್ಣುಗಳಿದ್ರೆ ನೀನ್ ಯಾವ ಸ್ತ್ರೀಯನ್ನು ನೋಡಿದ್ರು ತಪ್ಪಾದ ರೀತಿಯಲ್ಲೇ ನೋಡೋದು, ತಪ್ಪಾದ ಗುಣಗಳಲ್ಲೇ ನೀನ್ ನೋಡೋದು, ಅಪವಿತ್ರವಾದಂತ ಗುಣದಲ್ಲೇ ನೀನ್ ನೋಡೋದು. 2 ಕಡೆನೂ ನಾನು ಹೇಳ್ತಾ ಇದ್ದೀನಿ. ಪಾಪವನ್ನ ಬಿಡಲೋರದ ಕಣ್ಣುಳ್ಳವರಾಗಿ ಇರೋದಾದ್ರೆ ಸಭೆ ಮೇಲ್ನೋಟಕ್ಕೆ ಮಾತಾಡ್ತಾನೆ ಇರ್ತೀಯ, ಹೃದಯ ಎಲ್ಲೋ ಓಡ್ತಾ ಇರ್ತದೆ. ಅದನ್ನ ಪೇತ್ರ ಸಭೆಗೆ ಎಚ್ಚರಿಸ್ತಾ ಇದ್ದಾನೆ. ಪಾಪವನ್ನು ಬಿಡಲೋರದ ಕಣ್ಣುಳ್ಳವರಾಗಿರ್ತಾರೆ, ಚಪಲ ಚಿತ್ತರಾಗಿರ್ತಾರೆ. ಮಾತ್ರವಲ್ಲದೆ ಲೋಭ, ಹಣದಾಸೆ, ಲೋಭ ಇವಿದ್ದರಾದ್ರೆ ಅವರಲ್ಲಿ ವಾಕ್ಯ ಇಲ್ಲ ಎಂಬುದಾಗಿ